ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಂಪನಿಯಲ್ಲಿ ಒಂದು ಫೈನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಓಕೆ, ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆಯನ್ನು ನೀವು ನೋಡ್ಬೋದು. ಇದು ರಿಸಲ್ಟ್ ಬಂದುಬಿಟ್ಟು ಇವಾಗ ತಾನೇ ಬಂದಿರುವಂಥದ್ದು ನೀವು ಗಮನಿಸ್ಬೋದು. ಓಕೆ, ಇಲ್ಲಿ ಕೆಲವೊಂದು ಅಪ್ಡೇಟ್ಗಳಿವೆ. ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟು ಇನ್ನೂ ಉಳಿಕೆ ಮಾಡಿದ್ದಾರೆ ಅವೆಲ್ಲವುಗಳನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಏನೆಲ್ಲ ಇದೆ, ಒಂದು ನೋಟಿಫಿಕೇಷನ್ ಇದೆ, ಅದನ್ನು ಸ್ವಲ್ಪ ಕ್ಲಿಯಾರಿಟಿಯಾಗಿ ನೋಡ್ತಾ ಹೋಗೋಣ. ಉದ್ಯೋಗ ಪ್ರಕಟಣೆ ಸಂಖ್ಯೆ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಎಲ್ಲ ನೀವು ನೋಡ್ಬೋದು. ಟೋಟಲಾಗಿ ಇಲ್ಲಿ ಚೆಸ್ಕಾಮಲ್ಲಿ ನಿಮಗೆ ಕೇವಲ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಮಾತ್ರ ಕಾಣುವಂಥದ್ದು. ಓಕೆ, ಬೇರೆ ಯಾವುದೇ ರೀತಿಯಂಥ ಹುದ್ದೆಗಳು ಇಲ್ಲಿ ನಿಮಗೆ ಸಿಗೋದಿಲ್ಲ. ಓಕೆ, ಇನ್ನು ನೆಕ್ಸ್ಟು ಇದನ್ನು ನಾವು ಅಂಕಗಳು 10ನೇ ತರಗತಿ ಅಂಕಗಳ ಆಧಾರದ ಮೇಲೆ ಏನು ಮಾಡಿದ್ರಪ್ಪ ಅಂದರೆ 12/5 ಮತ್ತು 15/5/2022 ಏನು ಫಿಸಿಕಲ್ನ ನಡೆಸಿದರು. ಓಕೆ, ನೆಕ್ಸ್ಟು 24/10 ಅಂತರ್ಜಾಲ ವೆಬ್ಸೈಟ್ನಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟರು. ಈಗ ಆಕ್ಷೇಪಣೆಯನ್ನು ನೋಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ನಿಗದಿತ ಕಾಲಾವಧಿಯೊಳಗೆ ಅಭ್ಯರ್ಥಿಗಳ ಆಕ್ಷೇಪಣೆ ಕೂಲಂಕುಷವಾಗಿ ಪರಿಶೀಲಿಸಲಾಗಿದ್ದು ಅದರ ಅನ್ವಯ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಏನು ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಅಂಕಗಳೊಂದಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಂತರ್ಜಾಲದಲ್ಲಿ ಅಥವಾ ವೆಬ್ಸೈಟಲ್ಲಿ ಇದು ಪ್ರಕಟಣೆಗೊಂಡಿದೆ. ಹೀಗಾಗಿ ಈ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಇತ್ಯರ್ಥಕ್ಕಾಗಿ ಬಾಕಿ ಉಳಿದಿರುವ ರಿಟ್ ಸಂಖ್ಯೆ ರಲ್ಲಿ ಅಂತಿಮ ತೀರ್ಪಿಗೆ ಒಳಪಟ್ಟು ಪ್ರಕಟಿಸಲಾಗಿದೆ. ಇವೆಲ್ಲ ಇದೆ. ಕಿರಿಯ ಪವರ್ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕ ಸೂಚಿತ ಹುದ್ದೆಗಳ ಪೈಕಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಭರ್ತಿಯಾಗದೆ ಉಳಿದಿರುವ ಹುದ್ದೆಗಳ ನಿಯಮಾನುಸಾರ ಹುದ್ದೆಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳೆಂದು ಪರಿಗಣಿಸಲಾಗಿದ್ದು ಅವುಗಳ ವಿವರವನ್ನು ಸಹ ಕೊಟ್ಟಿದ್ದಾರೆ. ಬ್ಯಾಕ್ಲಾಗ್ ಹುದ್ದೆಗಳು ಯಾವ್ಯಾವಿವೆ, ಎಷ್ಟಿವೆ ಎಂಬುದನ್ನು ಸಹ ಕೊಟ್ಟಿದ್ದಾರೆ. ಅದನ್ನು ಸಹ ನಿಮಗೆ ಒಮ್ಮೆ ಹೇಳ್ತಾ ಹೋಗ್ತೀನಿ. ಟೋಟಲಾಗಿ ಬ್ಯಾಕ್ಲಾಗ್ ಹುದ್ದೆಗಳು ಬಂದುಬಿಟ್ಟು ಟೋಟಲಾಗಿ 16 ಇವೆ ಸ್ನೇಹಿತರೆ. ಇದರಲ್ಲಿ ಯಾವ್ಯಾವಪ್ಪ ಅಂತಂದರೆ ಕಿರಿಯ ಪವರ್ಮ್ಯಾನ್ ಇವೆಲ್ಲವೂ ಸಹ ವಿಕಲಚೇತನ ಅಭ್ಯರ್ಥಿಗಳ ಒಂದು ಏನು ಸೆಲೆಕ್ಟ್ ಆಗಿಲ್ಲವಲ್ಲ ಅವರಿಗೆ ಬ್ಯಾಕ್ಲಾಗ್ ಹುದ್ದೆಗಳು ಇರುವಂಥದ್ದು. ಪರಿಶಿಷ್ಟ ಜಾತಿ 1 3, ಪರಿಶಿಷ್ಟ ಪಂಗಡ 1, ಸಾಮಾನ್ಯ 6, ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 2B 1, ಪ್ರವರ್ಗ 3A 1, ಪ್ರವರ್ಗ 3B 1, ಪ್ರವರ್ಗ ಟೋಟಲಾಗಿ ಒಟ್ಟು 16 ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಾಗಿ ಖಾಲಿ ಉಳಿದಿವೆ ಸ್ನೇಹಿತರೆ. ಇದು ಪ್ರೆಸೆಂಟಾಗಿ ಅಷ್ಟು 16 ಹುದ್ದೆಗಳು ಏನು ಮಾಡಿದೆಯಪ್ಪ ಅಂತಂತಂದರೆ ಖಾಲಿ ಉಳಿದಿರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆ, ಇನ್ನೂ ಏನಪ್ಪ ಅಂತಂದರೆ ಈ ರಿಸಲ್ಟಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗಿಲ್ಲ. ಎಲ್ಲ ಯಾವ ರೀತಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗಿದ್ರು ಅವರೆಲ್ಲರೂ ಸಹ ಸೆಲೆಕ್ಟ್ ಆಗಿದ್ರಿ. 1% ಸಹ ಚೇಂಜಸ್ ಆಗಿಲ್ಲ. ಕೆಲವೊಂದು ಅಭ್ಯರ್ಥಿಗಳು ಲೇಟಾಗಿ ಬರ್ತಿತ್ತು ರಿಸಲ್ಟು. ಯಾಕೆ ಜಲ್ದಿ ಬಂತು ಅಂತಂತಂದರು ಅದು ಅವರವರ ನಿಗಮದ ಮೇಲೆ ಡಿಪೆಂಡು. ಓಕೆ, ಈಗ ನೀವು ಜಸ್ಕಾಮ್ದೆ ನೋಡಿದಾಗ ಅದು ಕರೆಕ್ಟ್ ಆಯ್ತು ಇನ್ಫಾರ್ಮೇಷನ್, ಬಟ್ ಅದು 15 ದಿನಗಳ ಕಾಲ ತೊಗೊಂಡ್ರು. ಅದೇ ರೀತಿಯಾಗಿ KPTCL ಅವರು ಸಹ 15ರಿಂದ 20 ದಿನ ತೊಗೊಂಡ್ರು. ಬಟ್ ಇವರು ಅದೇ ರೀತಿಯಾಗಿ ತೆಗೆದುಕೊಳ್ಬಹುದು ಅಂತ ಒಂದು ಅಂದಾಜಿಸಿದ್ವಿ. ಬಟ್ ಅವರು ಬೇಗನೆ ಬಿಟ್ಟಿದ್ದಾರೆ. ಯಾಕಂತಂದರೆ ಇದು ಆಲ್ರೆಡಿ ರಿಸಲ್ಟ್ ಬಿಡೋದಕ್ಕೆ ಲೇಟ್ ಮಾಡಿದರು. ಎಲ್ಲದಕ್ಕಿಂತ KPTCLಗಿಂತ ಮೊದಲಾಗಿದ್ದೆ ಈ ಒಂದು ಚೆಸ್ಕಾಮ್ದು. ಓಕೆ, ಹಾಗಾಗಿ ಇದು ಸ್ವಲ್ಪ ಲೇಟ್ ಆಯಿತು. ಆದರೂ ಈಗ ರಿಸಲ್ಟನ್ನು ಬೇಗ ಬಿಟ್ಟಿದ್ದಾರೆ. ಮುಂದಿನ ಪ್ರೊಸೆಸ್ಸು ಸಹ ಆದಷ್ಟು ಬೇಗ ಆಗ್ತದೆ. ಇನ್ನು SLC ಮಾರ್ಕ್ಸ್ ಕಾರ್ಡ್ ಫೀ ಕಟ್ಟುವಂಥದ್ದು ನೋಟಿಫಿಕೇಷನ್ ಇನ್ನೂ ಬಿಡುಗಡೆ ಆಗಿಲ್ಲ. ವೆಬ್ಸೈಟಲ್ಲಿ ನೋಡಿದ್ದೀನಿ. ಅದರ ಅಪ್ಡೇಟ್ ಬಂದ ತಕ್ಷಣವೇ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟನ್ನು ನೀಡ್ತೀನಿ. ಓಕೆ, ಇದರಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಮಾಹಿತಿ ನೀಡಬೇಕಿತ್ತು. ಈಗಾಗಲೇ ನಾನು ರಿಸಲ್ಟ್ ಬಂದಿರುವಂಥದ್ದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಓಕೆ, 16 ಹುದ್ದೆಗಳು ಬ್ಯಾಕ್ಲಾಗ್ ಇವೆ. ಉಳಿದಂಥ ಯಾರೆಲ್ಲ ಆಯ್ಕೆ ಆಗಿದ್ದರೂ ಅವರೆಲ್ಲರಿಗೂ ಸಹ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್. ನೆಕ್ಸ್ಟು ನಿಮಗೆ ಟೆಂತ್ ಮಾರ್ಕ್ಸ್ ಕಾರ್ಡ್ದು ಫೀಗನ್ನು ಕಟ್ಟೋದಿರ್ತದೆ. ಲಾಸ್ಟ್ ಡೇಟ್ ಆಗಿರ್ಬೋದು, ಯಾವ ರೀತಿ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು ಎಂಬುದನ್ನು ಅದು ಅಪ್ಡೇಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದ ನಂತರ ನಾನು ಹೇಳ್ತೀನಿ. ಆ ಒಂದು ಅಪ್ಡೇಟು ಇವತ್ತು ಅಥವಾ ನಾಳೆಯಲ್ಲಿ ಬರ್ತದೆ. ಬಂದ ತಕ್ಷಣ ನಾನು ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ನೀಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.